ನಾಗಮಂಗಲ ಪಟ್ಟಣ ಸಹಜ ಸ್ಥಿತಿಯತ್ತ ಈಗ ಮರಳುತ್ತಾ ಇರುವಂಥದ್ದು. ಕಳೆದ 2 ದಿನಗಳಿಂದ ಏನು ಸಾಕಷ್ಟು ಗಲಾಟೆಗಳು ನಡೆದಿತ್ತು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿತ್ತು. ಇಂದು ಬಂದೋಬಸ್ತನ್ನು ಮುಂದುವರಿಸಲು ಪೊಲೀಸರು ಮುಂದಾಗಿದ್ದಾರೆ. ಎಂದಿನಂತೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಜನ ತೊಡಗಿದ್ದು ಬಂದೋಬಸ್ತ್ ನಡುವೆ ಸಹಜ ಸ್ಥಿತಿಯತ್ತ ನಾಗಮಂಗಲ ಪಟ್ಟಣ ಈಗ ಏನು ಮರಳಿರುವಂಥದ್ದು. ಎಂದಿನಂತೆ ಅಂಗಡಿಗಳ ತೆರೆದು ವ್ಯಾಪಾರವನ್ನ ವರ್ತಕರು ನಡೆಸ್ತಾ ಇದ್ದು ತಮ್ಮ ತಮ್ಮ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಸಹಜ ಸ್ಥಿತಿಯತ್ತ ಈಗ ನಾಗಮಂಗಲ ಪಟ್ಟಣ ಮರಳುತ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿರುವಂಥದ್ದು. ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದ್ದು ಇಂದು ಬಂದೋಬಸ್ತನ್ನ ಮುಂದುವರಿಸಲು ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಎಂದಿನಂತೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಜನ ತೊಡಗಿದ್ದು ಬಂದೋಬಸ್ತ್ ನಡುವೆ ಸಹಜ ಸ್ಥಿತಿಯತ್ತ ನಾಗಮಂಗಲ ಪಟ್ಟಣ ಮರಳಿದೆ. ಎಂದಿನಂತೆ ಅಂಗಡಿಗಳನ್ನು ತೆರೆದು ವ್ಯಾಪಾರವನ್ನು ನಡೆಸುತ್ತಿದ್ದಾರೆ ವರ್ತಕರು. ತಮ್ಮ ತಮ್ಮ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಏನು ಸಹಜ ಸ್ಥಿತಿಯತ್ತ ಈಗ ನಾಗಮಂಗಲ ಪಟ್ಟಣ ಮರಳುತ್ತಾ ಇದೆ. ಕಳೆದ 2 ದಿನಗಳಿಂದ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿತ್ತು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಡೆಸಿದ್ದು ಇಂದು ಬಂದೋಬಸ್ತನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಇಂದಿನಂತೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಜನ ತೊಡಗಿದ್ದು ಬಂದೋಬಸ್ತ್ನ ನಡುವೆ ಸಹಜ ಸ್ಥಿತಿಯತ್ತ ನಾಗಮಂಗಲ ಪಟ್ಟಣ ಈಗ ಮರಳಿದೆ. ಎಂದಿನಂತೆ ಅಂಗಡಿಗಳನ್ನು ತೆರೆದು ವ್ಯಾಪಾರವನ್ನು ವರ್ತಕರು ನಡೆಸುತ್ತಿದ್ದಾರೆ. ತಮ್ಮ ತಮ್ಮ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೊರಟಿದ್ದಾರೆ.